ಇನ್ನು ಅತಂತ್ರ ಪರಿಸ್ಥಿತಿಯಲ್ಲಿ ಈಗ ಉಮೇಶ್ ಜಾಧವ್ ಅವರ ಈ ನಡೆ ತೀವ್ರ ಕುತೂಹಲ ಮೂಡಿಸಿದೆ. ಸಿಎಲ್ಪಿ ಸಭೆ ಬಗ್ಗೆ ಮಾಹಿತಿ ನೀಡಿದ್ದಾರೆ ದಿನೇಶ್ ಗುಂಡೂರಾವ್. ಉಮೇಶ್ ಜಾಧವ್ ಸಹೋದರನಿಗೆ ಕಾಲ್ ಮಾಡಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಕಡ್ಡಾಯವಾಗಿ ಸಿಎಲ್ಪಿ ಸಭೆಗೆ ಹಾಜರಾಗುವಂತೆ ಹೇಳಿ ಅಂತ ಹೇಳಿದ್ದಾರೆ. ಶಾಸಕ ಜಾಧವ್ ಸೋದರ ರಾಮಚಂದ್ರಗೆ ದಿನೇಶ್ ಗುಂಡೂರಾವ್ ಸೂಚನೆಯನ್ನ ಕೊಟ್ಟಿದ್ದಾರೆ. ಕಾಲ್ ಮಾಡಿ ಮಾಹಿತಿಯನ್ನ ನೀಡಿದ್ದಾರೆ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಉಮೇಶ್ ಜಾಧವ್ ಸಹೋದರ ರಾಮಚಂದ್ರಗೆ ಕಾಲ್ ಮಾಡಿ ಸಿಎಲ್ಪಿ ಮೀಟಿಂಗ್ ಇದೆ, ಹಾಜರಾಗುವಂತೆ ಹೇಳಿ ಅಂತ ಸೂಚನೆಯನ್ನ ಕೊಟ್ಟಿದ್ದಾರೆ. ಆದರೆ ಸಭೆಗೆ ಹಾಜರಾಗುವ ಬಗ್ಗೆ ಇನ್ನೂ ಕೂಡ ಜಾಧವ್ ಯಾವುದೇ ನಿರ್ಧಾರವನ್ನ ಕೈಗೊಂಡಿಲ್ಲ. ಇನ್ನೂ ಕೂಡ ಸಂಪರ್ಕಕ್ಕೆ ಸಿಗದ ಹಿನ್ನೆಲೆಯಲ್ಲಿ ಸೋದರನಿಗೆ ಕಾಲ್ ಮಾಡಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇದೆಲ್ಲ ವ್ಯಾಲಿಡ್ ಆಗಲ್ಲ. ಸೋದರನಿಗೆ ಹೇಳಿದ ಕೂಡಲೇ ಅದೇನು ಅವರಿಗೆ ಅಪ್ಲೈ ಆಗುತ್ತೆ ಅಂತಲ್ಲ. ಆದರೂ ಕೂಡ ಒಂದು ಒತ್ತಡ ತಂತ್ರವನ್ನ ಈಗ ಕಾಂಗ್ರೆಸ್ನವರು ಮಾಡ್ತಾ ಇರುವಂಥದ್ದು. ಉಮೇಶ್ ಜಾಧವ್ ಚಿಂಚೋಳಿ ಕ್ಷೇತ್ರದ ಕಾಂಗ್ರೆಸ್ ಶಾಸಕ. ಮಂತ್ರಿಗಿರಿ ಕೊಟ್ಟಿಲ್ಲ, ಮಲ್ಲಿಕಾರ್ಜುನ ಖರ್ಗೆ ಅವರು ನನ್ನನ್ನು ತುಳಿತಾ ಇದ್ದಾರೆ, ಅವರ ಮಗನ ಬೆಳೆಸ್ತಾ ಇದ್ದಾರೆ, ನನಗಿಂತ ತುಂಬ ಜೂನಿಯರ್ ಆತನ ಕೆಳಗಡೆ ನಾನಿಲ್ಲಿ ಶಾಸಕ ಕೆಲಸ ಮಾಡಬೇಕು, ಆತ ಜಿಲ್ಲಾ ಉಸ್ತುವಾರಿ ಆದರೆ ಅನ್ನುವಂಥ ಒಂದು ಅಸಮಾಧಾನ ಇವರಿಗೆ, ಉಮೇಶ್ ಜಾಧವ್ ಅವರಿಗೆ. ಅದೇ ಕಾರಣಕ್ಕೆ ಅವರು ಪಾರ್ಟಿಯನ್ನು ಬಿಡೋಕೆ ಮುಂದಾಗಿದ್ದಾರೆ. ಈಗ ಅವರ ಸಹೋದರನಿಗೆ ಕಾಲ್ ಮಾಡಿ ಕಡ್ಡಾಯವಾಗಿ ಹಾಜರಾಗಬೇಕು ಅಂತ ಹೇಳಿ ಆತನಿಗೆ ಸೂಚನೆಯನ್ನು ಕೊಡುವಂಥ ಕೆಲಸವನ್ನು ದಿನೇಶ್ ಗುಂಡೂರಾವ್ ಮಾಡಿದ್ದಾರೆ. ಆದರೆ ಉಮೇಶ್ ಜಾಧವ್ ಯಾವುದಕ್ಕೂ ಕೇರೆ ಮಾಡಿಲ್ಲ. ಅವರು ಇನ್ನೂ ಕೂಡ ಸಂಪರ್ಕಕ್ಕೆ ಸಿಕ್ಕಿಲ್ಲ. ಬರ್ತೀನಿ ಅಂತ ಕೂಡ ಯಾವುದೇ ಕನ್ಫರ್ಮೇಷನ್ ಅವ್ರ ಕಡೆಯಿಂದ ಇನ್ನೂ ಇಲ್ಲ. ಈಗ ನಾಳಿನ ಸಭೆಗೆ ಸಾಕಷ್ಟು ಕುತೂಹಲ ಇದೆ. ಬರೀ ಉಮೇಶ್ ಜಾಧವ್ ಅಲ್ಲ, ಇವರ ಬಂಡಾಯಗಾರರೆಲ್ಲ ಬರ್ತಾರಾ ಇಲ್ವಾ ಅನ್ನುವಂಥ ಕುತೂಹಲ ಇದೆ. ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಸಂಜಯ್ ಈಗ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ಸಂಜಯ್, ಉಮೇಶ್ ಜಾಧವ್ ಅವರು ಸಂಪರ್ಕಕ್ಕೆ ಸಿಕ್ಕಿಲ್ಲ ಅಂತ ಅವರ ಸಹೋದರನಿಗೆ ಕಾಲ್ ಮಾಡಿ ಕಡ್ಡಾಯವಾಗಿ ಹಾಜರಿರಬೇಕು ಅಂತ ಹೇಳಿ ಒಂದು ಒತ್ತಡ ತಂತ್ರವನ್ನ ಪ್ರಯೋಗ ಮಾಡಿದ್ದಾರೆ ಅಂತ ಕಾಣುತ್ತೆ. ಸೊ ಇದೇನಾದ್ರು ಪರಿಣಾಮ ಬೀರುತ್ತಾ? ಜಾಧವ್ ಅವರು ಹಾಜರಾಗುತ್ತಾರೆ ಏನಾದ್ರು ಕಾಣಿಸ್ತಾ ಇದೆಯಾ, ಹೇಗೆ ಅಂತ? ಅಮರ್ ಪ್ರಸಾದ್, ನಾಳಿನ ಸಿಎಲ್ಪಿ ಸಭೆಗೆ ಚಿಂಚೋಳಿ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಉಮೇಶ್ ಜಾಧವ್ ಭಾಗಿಯಾಗ್ತಾರಾ ಅಥವಾ ಇಲ್ಲೋ ಅನ್ನೋದ್ರ ಬಗ್ಗೆ ತೀವ್ರ ಕುತೂಹಲವನ್ನು ಮೂಡಿಸಿದ್ದು. ಅದರಲ್ಲೂ ಕೂಡ ಕಲಬುರಗಿ ಜಿಲ್ಲೆ, ರಾಜ್ಯ ಮಾತ್ರ ಅಲ್ಲ, ಕಲಬುರಗಿ ಜಿಲ್ಲೆ ಇಲ್ಲಿ ಈ ಬಗ್ಗೆ ಹೆಚ್ಚಿನ ಕುತೂಹಲ ಮೂಡಿರುವಂಥದ್ದು. ಯಾಕಂದ್ರೆ ಉಮೇಶ್ ಜಾಧವ್ ಅವರು ಕಾಂಗ್ರೆಸ್ ಅನ್ನ ಬಿಟ್ಟು ಬಿಜೆಪಿಗೆ ಹೋದ್ರೆ ಕಲಬುರಗಿ ಲೋಕಸಭಾ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿ ಆಗ್ತಾರೆ. ಇಲ್ಲದಿದ್ರೆ ಅವರು ಬಿಜೆಪಿಗೆ ಹೋಗದೇ ಇದ್ರೆ, ರಾಜೀನಾಮೆ ಕೊಡದೇ ಇದ್ರೆ ಅವರು ಚಿಂಚೋಳಿ ಕ್ಷೇತ್ರದ ಶಾಸಕರಾಗಿ ಉಳಿತಾರೆ. ಹೀಗಾಗಿ ನಾಳಿನ ಸಿಎಲ್ಪಿ ಸಭೆಗೆ ಉಮೇಶ್ ಜಾಧವ್ ಹೋಗ್ತಾರಾ ಇಲ್ಲ ಅನ್ನೋದ್ರ ಬಗ್ಗೆ ಸಾಕಷ್ಟು ತೀವ್ರ ಒಂದು ಕುತೂಹಲವನ್ನು ಪಡೆದುಕೊಂಡಿರೋದು. ಇನ್ನು ಉಮೇಶ್ ಜಾಧವ್ ಕಳೆದ 4-5 ದಿನಗಳಿಂದ ಹೈಕಮಾಂಡ್ ಸಂಪರ್ಕವನ್ನು ಸಂಪೂರ್ಣವಾಗಿ ಕಳೆದುಕೊಂಡಿದ್ದಾರೆ. ಯಾರೊಬ್ಬ ನಾಯಕರ ಸಂಪರ್ಕಕ್ಕೂ ಕೂಡ ಉಮೇಶ್ ಜಾಧವ್ ಇಲ್ಲಿವರೆಗೂ ಸಿಗ್ತಾ ಇಲ್ಲ. ಉಮೇಶ್ ಜಾಧವ್ ಅವರನ್ನ ಸಂಪರ್ಕ ಮಾಡಲಿಕ್ಕೆ ಘಟಾನುಘಟಿಗಳ ನಾಯಕ ಅಂದ್ರೆ ವೇಣುಗೋಪಾಲ್ ಹಿಡಿದು ದಿನೇಶ್ ಗುಂಡೂರಾವ್, ಸಿದ್ದರಾಮಯ್ಯ, ಈಶ್ವರ ಖಂಡ್ರೆ ಸೇರಿದಂತೆ ಬಹಳಷ್ಟು ನಾಯಕರು ಪ್ರಯತ್ನ ಪಟ್ಟಿದ್ದಾರೆ. ಅವರ ಕನಿಷ್ಠ ಅವರ ನಂಬರ್ನ ಕೊಡಂತ ಅವರ ಸಹೋದರಿ ಕೂಡ ಕೇಳಿದ್ರು ಕೂಡ ಯಾರು ಕೂಡ ಅವರ ನಂಬರ್ನ ಇಲ್ಲಿವರೆಗೂ ಕೊಟ್ಟಿಲ್ಲ. ಹೀಗಾಗಿ ಉಮೇಶ್ ಜಾಧವ್ ಅವರ ಸಂಪರ್ಕಕ್ಕೆ ಇಲ್ಲಿವರೆಗೂ ಯಾರಿಗೂ ಕೂಡ ಹೈಕಮಾಂಡ್ ನಾಯಕರಿಗೆ ಸಾಧ್ಯವಾಗಿಲ್ಲ. ಆದ್ರೆ ಇದೀಗ ನಾಳೆ ಸಿಎಲ್ಪಿ ಸಭೆಯನ್ನ ಕರೆಯಲಾಗಿರುವ ಹಿನ್ನೆಲೆಯಲ್ಲಿ ಇದೀಗ ದಿನೇಶ್ ಗುಂಡೂರಾವ್ ಅವರು ಏನು ಉಮೇಶ್ ಜಾಧವ್ ಸಹೋದರ ರಾಮಚಂದ್ರ ಜಾಧವ್ ಅವರಿಗೆ ಕರೆ ಮಾಡಿ ಮಾಹಿತಿಯನ್ನು ನೀಡಿದ್ದಾರೆ. ನಾಳೆ ಸಿಎಲ್ಪಿ ಸಭೆ ಇದೆ, ನೀವು ಕಡ್ಡಾಯವಾಗಿ ಅಂದ್ರೆ ತಮ್ಮ ಸಹೋದರಿಗೆ ಕಡ್ಡಾಯವಾಗಿ ಹಾಜರಾಗಲಿಕ್ಕೆ ಹೇಳಬೇಕು ಅನ್ನೋ ಮಾಹಿತಿಯನ್ನ ನೀಡಿದ್ದಾರೆ ಅನ್ನೋ ಮಾಹಿತಿಯನ್ನ ರಾಮಚಂದ್ರ ಜಾಧವ್ ಅವರು ಸ್ಪಷ್ಟಪಡಿಸಿದ್ದಾರೆ. ಅಂದ್ರೆ ಉಮೇಶ್ ಜಾಧವ್ ಅವರ ಸಂಪರ್ಕ ಹೈಕಮಾಂಡ್ಗೆ ಸಿಗದ ಹಿನ್ನೆಲೆಯಲ್ಲಿ ಇದೀಗ ಅವರು ಅನಿವಾರ್ಯವಾಗಿ ಅವರ ಸಹೋದರಿಗೆ ಫೋನ್ ಮಾಡಿ ವಿಷಯವನ್ನು ತಿಳಿಸಿದ್ದಾರೆ. ಅಂದ್ರೆ ಉಮೇಶ್ ಜಾಧವ್ ಅವರು ಯಾವುದೇ ಕಾರಣಕ್ಕೂ ಕೂಡ ತನಗೆ ಮಾಹಿತಿ ಸಿಕ್ಕಿಲ್ಲ, ನಾಳಿನ ಸಿಎಲ್ಪಿ ಸಭೆಗೆ ಮಾಹಿತಿ ಬಂದಿಲ್ಲ ಅಂತ ಒಂದು ಕಾರಣವನ್ನ ಹೇಳಿ ಯಾವುದೇ ಕಾರಣಕ್ಕೂ ಕೂಡ ಸಿಎಲ್ಪಿ ಸಭೆಯಿಂದ ಹೊರಗುಳಿಯಬಾರದು, ಆ ಮುಖಾಂತರ ಸಿಎಲ್ಪಿ ಸಭೆಗೆ ಗೈರು ಹಾಜರಾಗಬಾರದು ಹಿನ್ನೆಲೆಯಲ್ಲಿ ಇದೀಗ ಅವರ ಸಹೋದರಿಗೆ ಫೋನ್ ಮಾಡಿ ಹೇಳಿರುವಂಥದ್ದು. ಆ ಮುಖಾಂತರ ಉಮೇಶ್ ಜಾಧವ್ ಅವರನ್ನ ಮತ್ತೆ ಕಾಂಗ್ರೆಸ್ನಲ್ಲಿ ಉಳಿಸಿಕೊಳ್ಳುವಂತ ಒಂದು ಪ್ರಯತ್ನವನ್ನ ಕಾಂಗ್ರೆಸ್ ನಾಯಕರು ಮಾಡ್ತಾ ಇರುವಂಥದ್ದು. ಆದ್ರೆ ಇನ್ನೊಂದು ಕಡೆ ಕಲಬುರಗಿಯಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರು ಉಮೇಶ್ ಜಾಧವ್ ಅವರ ವಿರುದ್ಧ ಪ್ರತಿಭಟನೆಗಳನ್ನ ಮುಂದುವರಿಸಿದ್ದಾರೆ. ನಿನ್ನೆ ಕೂಡ ಪ್ರತಿಭಟನೆ ನಡೆಸಿದ್ರು, ಇವತ್ತು ಕೂಡ ಪ್ರತಿಭಟನೆ ನಡೆಸಿದ್ರೆ. ಆ ಮುಖಾಂತರ ಎಲ್ಲ ಒಂದ್ ಕಡೆ ಉಮೇಶ್ ಜಾಧವ್ ಅವರು ಸಂಪೂರ್ಣವಾಗಿ ಕಾಂಗ್ರೆಸ್ ಅನ್ನ ಬಿಟ್ಟು ಬಿಜೆಪಿಗೆ ಹೋಗ್ತಾ ಇದ್ದಾರೆ ಅನ್ನೋ ಮಾತುಗಳನ್ನ ಸ್ವತಃ ಕಾಂಗ್ರೆಸ್ ನಾಯಕರು ಹೇಳುವಂತದ್ದು. ಯಾಕಂದ್ರೆ ಖರ್ಗೆ ಅವರ ವಿರುದ್ಧ ಸ್ಪರ್ಧಿಸಲಿಕ್ಕೆ ಬಿಜೆಪಿ ಅವರು ಸಾಕಷ್ಟು ಒತ್ತಡ ಹಿನ್ನೆಲೆಯಲ್ಲಿ ಉಮೇಶ್ ಜಾಧವ್ ಕೂಡ ಒಪ್ಪಿಕೊಂಡಿದ್ದಾರೆ. ಏನಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಅವರ ಪುತ್ರ ಪ್ರಿಯಾಂಕ್ ಖರ್ಗೆ ಅವರದ ಒಂದು ಸೇಡನ್ನ ತೀರಿಸಿಕೊಳ್ಳಬೇಕಾಗಿದೆ. ಆ ಹಿನ್ನೆಲೆಯಲ್ಲಿ ಅವರು ಬಿಜೆಪಿಗೆ ಹೋಗ್ತಾರೆ ಅಂತ ಚರ್ಚೆಗಳು ಕಾಂಗ್ರೆಸ್ ನಲ್ಲಿ ಕೇಳಿ ಬರ್ತದೆ. ಆದ್ರೆ ಇದೆಲ್ಲವನ್ನ ತಪ್ಪಿಸಲಿಕ್ಕೆ ಇದೀಗ ಹೈಕಮಾಂಡ್ ಮುಂದಾಗಿರೋದು. ಆ ಮುಖಾಂತರ ಸಿಎಲ್ಪಿ ಸಭೆಗೆ ಹಾಜರಾಗುವಂತೆ ಅವರ ಸಹೋದರಿಗೆ ಮಾಹಿತಿಯನ್ನು ನೀಡಿರುವಂತದ್ದು. ಅಮರ್ ಪ್ರಸಾದ್, ಥ್ಯಾಂಕ್ ಯು ಸಂಜಯ್.